ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಗುರುಜಿ ಮಾಡುವ ನಮಸ್ಕಾರಗಳು. ಸಾಪ್ತಾಹಿಕ ಭವಿಷ್ಯದಲ್ಲಿ 10ನೇ ರಾಶಿಯಾಗಿರ್ತಕ್ಕಂತಹ ಮಕರ ರಾಶಿಯ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಈ ಮಕರ ರಾಶಿಯವರಿಗೆ ಜುಲೈ ತಿಂಗಳ 3ನೇ ವಾರದ ಅನುಕೂಲತೆ, ಅನಾನುಕೂಲತೆ ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ಈಗ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಮಕರ ರಾಶಿಯಲ್ಲಿ ಬರ್ತಕ್ಕಂತಹ ನಕ್ಷತ್ರಗಳು ಉತ್ತರಾಷಾಢ ನಕ್ಷತ್ರ, ಶ್ರವಣ ನಕ್ಷತ್ರ ಹಾಗೂ ಧನಿಷ್ಠ ನಕ್ಷತ್ರ, ಈ 3 ನಕ್ಷತ್ರಗಳು ಬರುತ್ತೆ. ಈ ನಕ್ಷತ್ರಗಳ ಅನುಗುಣವಾಗಿ ಹಾಗೂ ಗ್ರಹ ಸಂಚಾರಗಳ ಅನುಗುಣವಾಗಿ ಈ ಒಂದು ವಾರ ಈ ಮಕರ ರಾಶಿಯವರಿಗೆ ಹೇಗೆಲ್ಲ ಇರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ. ಇಲ್ಲಿ ಒಂದು ನಿಮಗೆ ಈ ಮಕರ ರಾಶಿಯವರಿಗೆ ಈ ವಾರ ಎಸ್ಪೆಷಲಿ ಈ ಜುಲೈ ತಿಂಗಳ 3ನೇ ವಾರದಲ್ಲಿ ಸ್ವಲ್ಪ ಈ ಒಂದು ವ್ಯವಹಾರಗಳಲ್ಲಿ ನಿಮ್ಮದು ಯಾವುದೇ ವ್ಯವಹಾರ ಆಗಿರಲಿ, ಕೌಟುಂಬಿಕ ವ್ಯವಹಾರ, ರಾಜಕೀಯ ವ್ಯವಹಾರ ಅಥವಾ ಆರ್ಥಿಕ ವ್ಯವಹಾರ, ಇನ್ನಿತರ ಯಾವುದೇ ವ್ಯವಹಾರಗಳಲ್ಲಾದ್ರೂ ಸ್ವಲ್ಪ ನಿಮಗೆ ಏನನ್ನಿಸುತ್ತಂದರೆ ಪ್ರಯತ್ನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕಾಗಿತ್ತು ಅಂತ ಒಂದು ಕ್ವಶನ್ ಮಾರ್ಕ್ ಅಂತಿರೋ ಅಥವಾ ಪ್ರಯತ್ನಕ್ಕೆ ಇನ್ನೊಂದು ಸ್ವಲ್ಪ ನಾನು ಎಫರ್ಟ್ ಹಾಕಬೇಕಾಗಿತ್ತು ಅನ್ನೋ ಒಂದು ಅನುಮಾನನೋ ಅದು ಈ ವಾರ ಗೊತ್ತಾಗುತ್ತೆ. ಯಾಕೆ ಅಂತ ಹೇಳಿದರೆ ನೀವು ಮಾಡಿರ್ತಕ್ಕಂತಹ ಒಂದಿಷ್ಟು ಪ್ರಯತ್ನಗಳು ಈ ವಾರ ಅಷ್ಟು ಅದಕ್ಕೆ ಹತ್ತಿರಕ್ಕೂ ಹೋಗದೇ ಇರೋಷ್ಟು ಡಿಸ್ಟೆನ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಇನ್ನೂ ಸ್ವಲ್ಪ ಪ್ರಯತ್ನ ಪಟ್ಟಿದ್ದರೆ ನನಗೆ ಮುಂದಿನ ದಿನಗಳಲ್ಲಿ ಅಥವಾ ಯಾವುದಕ್ಕೊಂದು ಅನುಕೂಲ ಆಗ್ತಿತ್ತು. ಆದರೆ ಇದು ಯಾಕೋ ಸ್ವಲ್ಪ ಹಿಂಜರಿಕೆ ಸ್ವಭಾವದಲ್ಲಿದ್ದರಿಂದ ನೀವು ಅದೇನು ಮಾಡಿಬಿಡ್ತೀರ, ಅರ್ಧಕ್ಕೆ ಬಿಟ್ಬಿಡ್ತೀರ. ಅಂದರೆ ಅದಕ್ಕೆ ಹಾಕಿರ್ತಕ್ಕಂಥ ಬಂಡವಾಳ, ಸಮಯ ಎಲ್ಲವೂ ಸ್ವಲ್ಪ ವ್ಯರ್ಥ ಆಗುವಂತಹದ್ದಾಗಿರುತ್ತೆ ಈ ಒಂದು ವಾರ ಅಂತಲೇ ಹೇಳ್ಬೋದು. ಅದು ಹೋದ ತಿಂಗಳು ಪ್ರಾರಂಭ ಮಾಡಿದಿರೋ ಅಥವಾ ಜುಲೈ ಯಾವುದದು ಮೇನಲ್ಲಿ ಪ್ರಾರಂಭ ಮಾಡಿದಿರೋ ಏನೋ ಒಂದಷ್ಟು ಪ್ರಯತ್ನ ಮಾಡಿದ್ದೀರ ಖಂಡಿತವಾಗಿಯೂ. ಬಟ್ ಅದಕ್ಕೆ ಫಲ ಸಿಗಬೇಕಾಗಿತ್ತು ಈ ವಾರ. ಆದರೆ ಅದು ಯಾಕೋ ನಿಮ್ಗಿಂತ ಬೇರೆಯವರು ಅದನ್ನು ಚೆನ್ನಾಗಿ ಅರ್ಥೈಸಿಕೊಂಡು ಅದನ್ನು ಪ್ರೆಸೆಂಟ್ ಮಾಡಿದ್ದಾರೆ, ಜನಕ್ಕೆಲ್ಲ ಅದು ಲೈಕ್ ಆಗೋಗ್ಬಿಡ್ತು. ಸೊ ಹೀಗಾಗಿ ನಿಮ್ಮ ಒಂದು ಪ್ರಾಡಕ್ಟ್ ಏನಾಯಿತು, ಓಲ್ಡ್ ವರ್ಷನ್ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕೋ ಇದು ಮತ್ತೆ ಏನಾದರೂ ತೊಂದರೆ ಆದರೆ ಇದಕ್ಕೆ ರೆಸ್ಪಾನ್ಸಿಬಲ್ ಯಾರು, ಏನು ಮತ್ತೊಂದು ಮಗದೊಂದು ನಡೀತಾ ಇತ್ತು. ಬಟ್ ಲೇಟೆಸ್ಟಾಗಿ ಅಪ್ಡೇಟ್ ವರ್ಷನ್ನು ನೀವು ಮಾಡಬಹುದಿತ್ತು, ಬಟ್ ಅದನ್ನು ಯಾಕೋ ತಲೆಗೆ ಹಾಕ್ಕೊಳ್ಳಿಲ್ಲ ಅಂತ ಆಗ ನಿಮಗೆ ಯೋಚನೆ ಬರುವಂಥದ್ದಾಗತ್ತೆ ಈ ಮಕರ ರಾಶಿಯವರಿಗೆ. ಅಂದರೆ ಒಂದು ಸಂಕ್ಷಿಪ್ತವಾಗಿ ಹೇಳೋದಾದರೆ ಹಳೆಯ ಕೆಲಸಗಳಿಗೆ ಈಗಿನ ಪ್ರಸ್ತುತ ಅದು ಸರಿ ಹೋಗದೇ ಇರುವಂಥದ್ದು. ನಿಮ್ಮ ವಿಚಾರಧಾರೆಗಳ ಬದಲಾವಣೆ ಆಗಬೇಕು, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬದಲಾವಣೆ ಆಗಬೇಕು, ಹಾಗೂ ನೀವು ವಾತಾವರಣ ತಕ್ಕಂಗೆ ಇರಬೇಕು. ಇದು ನಾವು ಹೇಳಿರೋ ಒಂದು ಪೀಠಿಕೆ. ಇದಕ್ಕೆ ಅರ್ಥ ಆಗಿರುತ್ತೆ ಅಂತ ನಾವು ತಿಳ್ಕೊಂಡಿರ್ತೀವಿ. ಏಕೆಂದರೆ ನಿಮಗೆ ಯಾವ ಸಮಸ್ಯೆ ಇದಕ್ಕೆ ಹೊಡೆತ ಬಿದ್ದಿದೆ ಎಂಬುದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಖಂಡಿತವಾಗಿ. ಏಕೆಂದರೆ ಅದು ಒಂದು ಬಲವಾದ ಕೆಲಸ. ಪಾಪ ತುಂಬ ಶ್ರಮ ಹಾಕಿದ್ದಾರೆ ಮಕರ ರಾಶಿಯವರು. ಅದು ಎಷ್ಟು ಶ್ರಮ ಅಂದರೆ ಹಗಲು ರಾತ್ರಿ ದುಡಿದಿದ್ದಾರೆ, ಎಷ್ಟೋ ದಿನ ಊಟ ಮಾಡದೇ ಇರೋಂಥೊಂದಿಷ್ಟು ಕೆಲಸ ಮಾಡಿದ್ದಾರೆ. ಆದರೂ ಅದಕ್ಕೆ ಒಂದು ಪ್ರತಿಫಲ ಅಂತ ಸಿಗದೇ ಇದ್ದಾಗ ಯಾವುದೇ ರಾಶಿಯಾಗಿರಲಿ ಬೇಜಾರಂತ ಖಂಡಿತ ಆಗೇ ಆಗುತ್ತೆ. ಸೊ ಹಾಗಾಗಿ ಈ ವಾರ ಅದಕ್ಕೆ ಸಿಕ್ಕಾಕೊಂಡಿರೋದ್ರೆ ಈ ಮಕರ ರಾಶಿಯವರು. ಇರಲಿ, ಭಗವಂತ ಇನ್ನೊಂದು ಅವಕಾಶ ಖಂಡಿತವಾಗಿ ನಿಮಗೆ ಕೊಡ್ತಾನೆ. ಸೊ ಆವಾಗ ಯಾವುದೇ ರೀತಿಯ ಅಳುಕು ಇಲ್ಲದೆ ಜಯಪ್ರದವಾಗಿ ಮುಂದುವರಿಯಲಿ ಅಂತ ನಾವು ಹೇಳ್ಬೋದು. ಸೊ ಈ ಒಂದು ಡಿಪ್ರೆಷನ್ ಅಂದರೆ ಈ ಒಂದು ಪ್ರಾಜೆಕ್ಟು ಅಥವಾ ಈ ಒಂದು ನಿಮ್ಮ ಡ್ರೀಮ್ ಫೇಲ್ಯೂರ್ ಆಗಿದ್ದಕ್ಕೆ 1-2 ದಿನ ಡಿಪ್ರೆಷನ್ಗೆ ಹೊರಟೋಗ್ಬಿಡ್ತೀರಾ. ಯಾವುದಕ್ಕೂ ಏನೂ ಸಂಬಂಧ ಇಲ್ಲದ ರೀತಿಯಲ್ಲಿ ಇದ್ಬಿಡ್ತೀರಾ. ಯಾರು ಏನೇ ಮಾತಾಡಿದ್ರೂ ತಲೆ ಕೆಡಿಸ್ಕೊಳ್ಳೋದಂತಹ ಪರಿಸ್ಥಿತಿಯಲ್ಲಿ ಬಂದುಬಿಡ್ತೀರಾ. ಯಾರಾದರೂ ನಿಮಗೆ ಬುದ್ಧಿವಾದ ಹೇಳಿಕೆ ಬಂದರೆ ಕೇಳುವಂತಹ ಪೇಷನ್ಸ್ ನಿಮ್ಮ ಹತ್ರ ಇರೋದಿಲ್ಲ. ಮತ್ತು ನಿಮ್ಮ ಮನೆಯ ಕುಟುಂಬ ಸದಸ್ಯರೊಡನೆ ತುಂಬ ಆತ್ಮೀಯತೆಯಿಂದ ಮಾತಾಡಬೇಕು ಅಂತ ಅವ್ರು ಬಂದಾಗ ನೀವು ಸ್ವಲ್ಪ ಕೋಪ ತಾಪಗಳಿಂದ ಅವ್ರನ್ನ ದೂರ ತಳ್ಳಿಬಿಡ್ತೀರಾ. ಇದರಿಂದ ಏನಾಗುತ್ತಂದರೆ ನಿಮ್ಮ ಸ್ವಲ್ಪ ಈ ವಾರದ ರಿಲೇಷನ್ಶಿಪ್ ಅಂತಿರಲ್ಲ,
ಸಂಬಂಧಗಳು ಸ್ವಲ್ಪ ದೂರ ಆಗೋದಕ್ಕೆ ಅವಕಾಶಗಳು ಕಾಣಿಸ್ತಾ ಇದೆ. ಸೊ ಹಾಗಾಗಿ ಮಕರ ರಾಶಿಯವರು ಆದಷ್ಟು ನಿಮ್ಮ ವ್ಯವಹಾರಗಳನ್ನು ಮನೆಯ ಹೊರಗಡೆ ಇಡೋದು ತುಂಬ ಬೆಟ್ರು. ನೀವು ಒಳಗಡೆ ತಂದ್ರಿ ಮನೆಯವರು ನಿಮ್ಮನ್ನು ಹೊರಗಡೆ ಹಾಕ್ಬೋದು. ಅಂದರೆ ಈ ನಿಮ್ಮ ಕೋಪತಾಪ ಅವ್ರು ಯಾಕೆ ಪಾಪ ತಡ್ಕೋಬೇಕು? ವಿಚಾರ ಮಾಡಿ. ನೀವೇ ಅದೇ ಮನೆಯಲ್ಲಿದ್ದು ಅವರು ನಿಮ್ಮನ್ನು ಈಗ ಅಂದಿದ್ದರೆ ನೀವು ಸುಮ್ಮನೆ ಇರ್ತಿದ್ದೀರಾ? ಸೊ ಇದು ನೀವು ವಿಚಾರ ಮಾಡುವಂಥದ್ದು. ಅಂದರೆ ನಾವು ಯಾಕೆ ನಿಮಗೆ ಒತ್ತಿ ವಿಚಾರ ಅಂತ ಹೇಳ್ತಾ ಇದ್ದೀವಿ ಅಂದರೆ, ನೀವು ಕೆಲವೊಂದು ಡಿಸಿಷನ್ನ ರಾಂಗಾಗಿ ತೊಗೊಳ್ತಾ ಇದ್ದೀರಾ. ಅದಕ್ಕಾಗಿ ವಿಚಾರ ಅಂತ ಹೇಳ್ತಾ ಇದ್ದು. ರಾಂಗಾಗಿ ಯಾಕೆ ತೊಗೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ, ಕೆಲವೊಂದು ಇರುತ್ತೆ, ಅದು ಟೈಮು ಗ್ರಹಚಾರ ಏನು ಮಾಡೋಕ್ಕಾಗಲ್ಲ. ಎಂಥ ಮೇಧಾವಿ ಆದ್ರೂ ಎಡವಟ್ಟು ಮಾಡಬೇಕಂತ ಸಮಯದಲ್ಲಿ ಎಡವಟ್ಟು ಮಾಡೇ ಮಾಡ್ತಾನೆ. ಅವನು ಎಷ್ಟೇ ಮುಂಜಾಗ್ರತಾ ಕ್ರಮ ವಹಿಸ್ಕೊಂಡಿದ್ರೂ ಆ ಒಂದು ಕೆಲಸ ಮಾಡೇ ಮಾಡ್ತಾನೆ. ಹಾಗೆಯೇ ಇದು ಅಷ್ಟೇ. ಬಟ್ ಇಲ್ಲಿ ಒಂದೇನೆಂದರೆ, ನಿಮಗೊಂದು ತಿದ್ದುಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಾನೆ ದೇವರು. ಯಾವ ರೀತಿ? ಏನೇ ಬಂದ್ರೂ ಸಮಾಧಾನ ರೀತಿಯಲ್ಲಿ ಓಕೆ, ಆಕ್ಸೆಪ್ಟೇಬಲ್, ಅಷ್ಟೇ, ಮುಗಿದಾಯ್ತು. ಈಗ ಸೋತಿ ಅದೇನು ಎಂಡಲ್ಲ, ಪ್ರಯತ್ನ ಮರಳಿ ಯತ್ನವೂ ಮಾಡು ಅಷ್ಟೇ. ಇನ್ನೊಂದು ಸತ ಅದನ್ನು ಸ್ಟ್ರಾಂಗ್ ಆಗಿ ತೊಗೊಳ್ಳಿ, ಪಾಸಿಟಿವ್ ಆಗಿ ತೊಗೊಳ್ಳಿ. ಎಲ್ಲಿ ಫೇಲ್ಯೂರ್ ಆಗಿದೆ ಅಥವಾ ಯಾವ ಕಂಟೆಂಟ್ ನನಗೆ ಇಷ್ಟ ಆಗ್ತಾ ಇಲ್ಲ ಅಥವಾ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ, ಸೊ ಅದನ್ನು ನೀವು ಸ್ವಲ್ಪ ವಿಸ್ತಾರವಾಗಿ ಶಾರ್ಟ್ ಆ್ಯಂಡ್ ಸ್ವೀಟಲ್ಲಿ ಪ್ರೆಸೆಂಟ್ ಮಾಡಿದ್ದೆ. ಅದಲ್ಲಿ ಯಾಕೆ ಇಷ್ಟಪಡಲ್ಲ ಹೇಳಿ? ತುಂಬ ಜನ ಇಷ್ಟಪಡ್ತಾರೆ. ಬಟ್ ಅದೇ ಓಲ್ಡ್ ವರ್ಷನ್ ಅಂದಾಗ ಈಗ ಸಿನಿಮಾಗಳು ಬರ್ತಾ ಇರ್ತವೆ ನೋಡಿ, ಎಲ್ಲ ಬರೀ ಲವ್ ಅದು ಇದು ಹೊಡೆಯೋದು ಬಿಡಿಯೋದು ಅಂದರೆ ಎಷ್ಟು ಜನ ಅಂತ ನೋಡ್ತಾರೆ. ಏನಾದರೂ ಒಂದು ಟ್ರೆಂಡ್ ಚೇಂಜ್ ಆಗಬೇಕಲ್ಲ, ಅಥವಾ ಏನಾದರೂ ಒಂದು ಸೀನ್ ಚೇಂಜ್ ಆಗಬೇಕಲ್ಲ. ಅದೇ ಲವ್, ಅದೇ ಫೈಟು, ಅದೇ ಜೋಕು, ಅದೇ ಇದು, ಅವ್ನು ಇವನು ಎತ್ತೆ ಕೊಡೋದ, ಅವನು ಎತ್ತೆ ಕೊಡೋದ, ಇದೇ ನೋಡ್ತಾ ಇದ್ರೆ ಯಾರು ನೋಡ್ತಾರೆ? ದಿನಕ್ಕೆ ಸಾವಿರ ನೀವು ಫಿಲ್ಮ್ ರಿಲೀಸ್ ಮಾಡಿದ್ರು ಅದು ಯಾರು ಮೋಸ್ಟ್ ನೋಡಲ್ಲ. ಹಾಗೆಯೇ ಇದು ಕೂಡ ಅಷ್ಟೇ. ನೀವೇನು ಮಾಡ್ತಾ ಇದ್ದೀರಾ? ಬರೀ ಹಳೆಯ ವರ್ಷನಲ್ಲೇ ಮುಂದೆ ಹೋಗ್ತಾ ಇದ್ದೀರಾ ಮಕರ ರಾಶಿಯವರು. ಯಾವುದೋ ಸಿದ್ಧಾಂತದಲ್ಲೇ ಇದ್ದೀರಾ ಇನ್ನು. ಸೊ ಹಾಗಾಗಿ ನಿಮಗೆ ಒಂದಿಷ್ಟು ಅವಕಾಶಗಳಾಗಿರ್ಬೋದು ಅಥವಾ ನಿಮಗೆ ಸಿಕ್ಕಿರ್ತಕ್ಕಂತಹ ಒಂದಿಷ್ಟು ಅಪಾರ್ಚುನಿಟಿಗಳನ್ನು ಉಳಿಸ್ಕೊಳ್ಳಿಕ್ಕೆ ಆಗದೆ ಇರುವಂಥದ್ದಾಗಿದೆ. ಸೊ ಇದು ಒಂದಿಷ್ಟು. ಇನ್ನು ಎರಡನೇ ಪಾರ್ಟಿಗೆ ಬರೋದಾದರೆ, ಉದ್ಯೋಗದಲ್ಲಿ ಮತ್ತು ವ್ಯಾಪಾರದಲ್ಲಿ ಒಂದಿಷ್ಟು ಮಾತುಗಳು ಅತಿರೇಕಕ್ಕೆ ಹೋಗುವಂಥ ಅವಕಾಶಗಳಿದೆ. ನೀವು ಕಂಪ್ನಿ ಬಾಸ್ ಹತ್ರ ಎದುರು ಮಾತಾಡ್ಕೊಂಡಿದ್ದು ಆಗಿರ್ಬೋದು ಅಥವಾ ಕೊಲೀಗ್ ಆಗಿರ್ಬೋದು, ಎತ್ತರಂತಕ್ಕೆ ಹೋಗುತ್ತೆ. ಅದೇ ರೀತಿ ವ್ಯಾಪಾರದಲ್ಲಿ ಕಸ್ಟಮರ್ ಜೊತೆ ನೀವು ಒಂಥರ ವ್ಯಂಗ್ಯಭರಿತವಾಗಿ ಇಷ್ಟ ಇದ್ದರೆ ತೊಗೊಳ್ಳಿ, ಕಷ್ಟ ಇದ್ದರೆ ಹೋಗ್ರಿ ಅಂತ ಹೇಳೋದು. ಅವನೇನೋ ವಿಡಿಯೋ ಮಾಡಿಕೊಂಡು ನೋಡಿ ಇವರು ನಮ್ಮನ್ನೇ ಹೀಗಂತಾರೆ ಹಾಗಂತಾರೆ ಅಂತ ನಾವು ಹೈಲೈಟ್ ಮಾಡಿ ಅದಕ್ಕೊಂದಿಷ್ಟು ರೂಪ ಕೊಟ್ಟು ಈ ಮೀಡಿಯಾಗಳನ್ನೆಲ್ಲ ಕೊಟ್ಟು ಇದು ಮರ್ಯಾದೆ ಹರಾಜಕ್ಕೆ ಹಾಕುವಂಥದ್ದು ಆಗಿರುತ್ತೆ ನಿಮ್ಮದು ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಮಕರ ರಾಶಿಯವರಿಗೆ ಈ ವಾರ ಸ್ವಲ್ಪ ಈ ಒಂದು ಮನಸ್ಸಿಗೂ ಮತ್ತು ವ್ಯವಹಾರಕ್ಕೂ ಸಂಬಂಧ ಇಲ್ಲದೇ ರೀತಿಯಲ್ಲಿರೋದರಿಂದ ನೀವು ಒಂದಿಷ್ಟು ಪ್ರಮುಖ ಕಾರ್ಯಗಳನ್ನು ಮುಂದೂಡೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಮನೆಯಲ್ಲೂ ಅಷ್ಟೇ, ನಿಮ್ಮ ಗುರು ಹಿರಿಯರು, ಮನೆಯ ಸದಸ್ಯರು ನಿಮ್ಮನ್ನು ಸದಾ ಬೆಂಬಲವಾಗೇ ಇರ್ತಾರೆ. ಬಟ್ ನಡವಳಿಕೆ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ನೀವು ನಗ್ತಾ ಮಾತಾಡ್ಸಿದ್ರೆ ಅವರು ನಿಮಗೆ ಬೆಂಬಲವಾಗಿ ನೀಡ್ತಾರೆ. ನೀವು ಸಿಟ್ಟು ತಗಾದೆ ಮನಸ್ತಾಪಗಳಿಂತ ಮಾಡಿದ್ದೇ ಆದಲ್ಲಿ ಅವರು ದೂರ ಸರಿತಾರೆ ಅಷ್ಟೇ. ಇದನ್ನು ಆ ಥರ ಹೇಳ್ಬೋದು. ಸೊ ಈ ಒಂದು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಮಕರ ರಾಶಿಯವರಿಗೆ ಶನಿವಾರ ಆಂಜನೇಯಗೆ 108 ವಿಳೆದೆಲೆಯ ಮಾಲೆಯನ್ನು ಸಮರ್ಪಣೆ ಮಾಡಿ ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರ ಹೇಳಿ ತುಳಸಿ ಅರ್ಚನೆಯನ್ನು ಮಾಡಿಸಿ. ಸೊ ಇದರಿಂದ ಈ ಸಮಸ್ಯೆಗಳು ಸ್ವಲ್ಪ ಕಡಿಮೆ ಆಗುತ್ತೆ. 100% ಕಡಿಮೆ ಆಗಲ್ಲ, ಬಟ್ ಸ್ವಲ್ಪ ಮಟ್ಟಿಗೆ ಶಾಖ ಅಂತೀವಲ್ಲ ಅದು ಕಡಿಮೆ ಆಗುತ್ತೆ ಅಲ್ವಾ, ಪ್ರಭಾವ ಅಂತಿರಲ್ಲ ಅದು ಕಡಿಮೆ ಆಗುವಂಥದ್ದು ಅವಕಾಶಗಳು ನಿಚ್ಚಳವಾಗಿದೆ. ಸೊ ಮಕರ ರಾಶಿಯವರಿಗೆ ಅದೊಂದು ಪರಿಹಾರ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಈ ಒಂದು ವಿಷಯ ಅಥವಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೂ ಇನ್ನೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಾರ ಒಂದು ಒಳ್ಳೆಯ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಶುಭಮಸ್ತು, ಶುಭಂ ಭಯಾತ್, ಸರ್ವೇ ಜನಃ ಸುಖಿನೋ ಭವಂತು.